ಹಾಯ್ ಕನ್ನಡಿಗರು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಟಿ ಸ್ವಾಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಮ್ಮನ್ನು ಸ್ವಲ್ಪ ಬೆಳೆಸ್ರಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಷಯ ಪ್ರಾರಂಭ ಮಾಡ್ತಾ ಇದ್ದೀನಿ. ಏನಪ್ಪ ಇವತ್ತಿನ ವಿಷಯ ಅಂತಂದರೆ, ನಮ್ಮ ಟಗರು, ಕರ್ನಾಟಕದ ಟಗರು ಸಿದ್ದರಾಮಯ್ಯನವರು ಈ ದೇಶದ ಪ್ರಧಾನಮಂತ್ರಿಯಾಗಲಿ ಅನ್ನುವುದೇ ಇವತ್ತಿನ ವಿಷಯ. ಟಿ ಸ್ವಾಮಿ ಯೂಟ್ಯೂಬ್ ಚಾನಲ್ ಸಿದ್ದರಾಮಯ್ಯನವರಿಗೆ ಕೇಳ್ಕೊಳ್ತಾ ಇದೆ, ದೇಶದ ಪ್ರಧಾನಮಂತ್ರಿಯಾಗಿರಿ. ಈ ದೇಶದ ಪ್ರಧಾನಮಂತ್ರಿಯಾಗಿ ಈ ದೇಶದ ಸೇವೆ ಸಲ್ಲಿಸ್ರಿ. ಯಾಕಂತಂದರೆ ಈ ದೇಶದ ಪ್ರಧಾನಮಂತ್ರಿಯಾಗಿ ದೇಶವನ್ನು ಮುನ್ನಡೆಸುವಂಥ ಎಲ್ಲ ಅರ್ಹತೆ ಮತ್ತು ಯೋಗ್ಯತೆ ಸಿದ್ದರಾಮಯ್ಯನವರ ಹತ್ರ, ತಾಕತ್ತು ಸಿದ್ದರಾಮಯ್ಯನವರ ಹತ್ರ ಇದೆ. ಹಾಗಾಗಿ ಮುಖ್ಯಮಂತ್ರಿ ಸ್ಥಾನವನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಟುಕೊಟ್ಟು ನೀವು ಪ್ರಧಾನಮಂತ್ರಿ ಆಗೋದ ಕಡೆಗೆ, ಸೆಂಟ್ರಲ್ ಮಿನಿಸ್ಟರ್ ಆಗೋದ ಕಡೆಗೆ ಗಮನ ಹರಿಸಿ ಅಂತ ಟಿ ಸ್ವಾಮಿ ಯೂಟ್ಯೂಬ್ ಚಾನಲ್ ಮುಂದೆ ಆಗೋದನ್ನು ಇವಾಗಲೇ ಹೇಳ್ತಾ ಇದ್ದೀನಿ. ಅರೆ ಸೆಂಟ್ರಲಲ್ಲಿ ಮೋದಿ ಸರ್ಕಾರ ಇದೆ, ಅದೆಂಗೆ ಸಿದ್ದರಾಮಯ್ಯ ಸೆಂಟ್ರಲ್ ಮಿನಿಸ್ಟರ್ ಆಗಿಬಿಡ್ತಾರೆ, ಪಿ ಎಮ್ ಆಗಿಬಿಡ್ತಾರೆ ಅಂತ ನೀವು ಕ್ವಶನ್ ಕೇಳ್ತೀರಲ್ಲ. ಈ ಡೂಪ್ಲಿಕೇಟ್ ಮೋದಿ ಏನಿದಾನಲ್ಲ, ಈ ಒಂದು ಬಿ ಜೆ ಪಿ ಸರ್ಕಾರ ಇದೆಯಲ್ಲ, ಇದು ಜಾಸ್ತಿ ದಿನ ಇರಲ್ಲ. ಈ ಜಂಪಿಂಗ್ ಸ್ಟಾರು ಬಿಹಾರದ ನಿತೀಶ್ ಕುಮಾರ್, ಈ ಜಂಪಿಂಗ್ ಸ್ಟಾರ್ ಇದಾನಲ್ಲ, ಮೋದಿಗೆ ಯಾವತ್ತು ಕೈ ಕೊಡ್ತಾನೋ ಗೊತ್ತಿಲ್ಲ, ಕೊಡ್ತಾರೆ. ಈ ಸರ್ಕಾರ ಜಾಸ್ತಿ ದಿನ ಇರಲ್ಲ, ಮೋದಿ ಸರ್ಕಾರ ಜಾಸ್ತಿ ದಿನ ಇರಲ್ಲ, ಕಾಂಗ್ರೆಸ್ ಸರ್ಕಾರ ಬರುತ್ತೆ. ಹಾಗಾಗಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನವನ್ನು ಡಿ ಕೆ ಶಿವಕುಮಾರ್ಗೆ ಬಿಟ್ಕೊಟ್ಟು ಇವರು ಸೆಂಟ್ರಲ್ ದೊಡ್ಡ ಮಿನಿಸ್ಟರ್ ಆಗಲಿ, ಸೆಂಟ್ರಲಲ್ಲಿ ಅವಕಾಶ ಸಿಕ್ಕರೆ ಪ್ರಧಾನಮಂತ್ರಿ ಆಗಲಿ ಅಂತ ಟಿ ಸ್ವಾಮಿ ಯೂಟ್ಯೂಬ್ ಚಾನಲ್ ಸಿದ್ದರಾಮಯ್ಯನವರಲ್ಲಿ ಕೇಳ್ಕೊಳ್ತಾ ಇದೆ, ಒತ್ತಾಯ ಮಾಡ್ತಾ ಇದೆ. ಯಾಕಂತಂದರೆ ಆ ಒಂದು ಯೋಗ ಸಿದ್ದರಾಮಯ್ಯನವ್ರಿಗೆ ಇರ್ಬೋದು ಅನ್ನಿಸ್ತಾ ಇದೆ. ಸಿದ್ದರಾಮಯ್ಯನವರು ಈ ದಕ್ಷಿಣ ಭಾರತದ ದೊಡ್ಡ ಕುರುಬ ಸಮುದಾಯದ ನಾಯಕರಾಗಲಿ, ಲೀಡರ್ ಆಗಲಿ, ಸೆಂಟ್ರಲಲ್ಲಿ ಸಿದ್ದರಾಮಯ್ಯನವ್ರ ತಾಕತ್ತೇನಂತ ಇಡೀ ದೇಶಕ್ಕೆ ಗೊತ್ತಾಗುತ್ತಾ, ಸೆಂಟ್ರಲ್ ಮಿನಿಸ್ಟರ್ ಅದ ಚಂದ ಅಂತ ನಮ್ಮ ಅನಿಸಿಕೆ. ಹಾಗಾಗಿ ಸಿದ್ದರಾಮಯ್ಯನವರು ರಾಜ್ಯ ಸೇವೆ ಸಾಕು, ದೇಶ ಸೇವೆ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ಅವನ್ಯಾರೋ ಈ ಸ್ಟೇಟಲ್ಲಿ ಅವನ್ಯಾರೋ ಕುಟುಂಬ ಪಾರ್ಟಿ ಇಟ್ಕೊಂಡಿದ್ದಾನಲ್ಲ, ಅವನ್ಯಾರೋ ಒಂದು ಸಮುದಾಯದ್ದು ಒಂದು ಕುಟುಂಬ ಪಾರ್ಟಿ ಇಟ್ಕೊಂಡಿದ್ದಾನಲ್ಲ, ಅವನ್ಯಾರೋ ಅವಾಗ ನಾರ್ತ್ ಇಂಡಿಯನ್ ಲೀಡರ್ಗಳಿಗೆಲ್ಲ ಬಕೆಟ್ ಕೆಲಸ ಮಾಡಿ, ತಲೆ ಹಿಡಿದು ಕೆಲಸ ಮಾಡಿ, ಸೋನಿಯಾ ಗಾಂಧಿ ಕಾಲಿಗೆ ಬಿದ್ದು ಪ್ರಧಾನಮಂತ್ರಿ ಆಗಿರೋ ಲೋಫರ್ ಈ ಸ್ಟೇಟಲ್ಲಿ ಇದ್ದಾನಲ್ಲ, ಅವನು ಹೇಳ್ಕೊಳ್ತಾನೆ, ನಾನು ಮಾಜಿ ಪ್ರಧಾನಿ ಅಂತ. ನೀನು ನ್ಯಾಯ ನೀತಿ ಧರ್ಮದಲ್ಲಿ 272 ಸೀಟ್ ಗೆದ್ದು ಪ್ರಧಾನಮಂತ್ರಿ ಆಗಿದೆಯಾ? ಇಲ್ಲ. ನಾರ್ತ್ ಇಂಡಿಯಾ ಲೀಡರ್ಗಳಿಗೆಲ್ಲ ಬಕೆಟ್ ಕೆಲಸ ಮಾಡಿ, ತಲೆ ಹಿಡಿದು ಕೆಲಸ ಮಾಡಿ, ಕಾಲಿಗೆ ಬಿದ್ದು ಪ್ರಧಾನಮಂತ್ರಿ ಆಗಿರೋ ನೀನು ಡೂಪ್ಲಿಕೇಟು. ಹಾಗಾಗಿ ನಮ್ಮ ಕರ್ನಾಟಕದ ಪರವಾಗಿ ಒರಿಜಿನಲ್ ಆಗಿ ಒಬ್ಬರು ಪ್ರಧಾನಮಂತ್ರಿ ಆಗಬೇಕು. ಮಣ್ಣಿನ ಮಗಂತೆ, ಕನ್ನಡಿಗ ಅಂತೆ ಅಂತ ಹೇಳ್ಕೊಂಡು ಅಡ್ಡಾಡ್ತಾರೆ, ಪಂಚಲುಂಗಿ ಹಾಕ್ಕೊಂಡು. ಪಂಚಲುಂಗಿಗೂ ಅವಮಾನ, ಜಲ ನೆಲ ಭಾಷೆಗೂ ಅವಮಾನ. ಇವತ್ತು ಕಾಂಗ್ರೆಸ್ಸು ಬಿ ಜೆ ಪಿ ಹಾಕೋ ಎಂಜಿಲನ್ನು ತಿಂದ್ಕೊಂಡು ಬಿದ್ದಿದ್ದಾರೆ ನಾಯಿಗಳು ಈ ಸ್ಟೇಟಲ್ಲಿ, ಕುಟುಂಬ ರಾಜಕಾರಣಿಗಳು, ಕುಟುಂಬ ಪಕ್ಷ ಇಟ್ಕೊಂಡಿರೋರು. ಅದ್ರ ಜೊತೆಗೆ ಯಡಿಯೂರಪ್ಪನ ಕುಟುಂಬ ಹೋಗ್ತಾ ಇದೆ, ಕುಟುಂಬ ರಾಜಕಾರಣ ಮಾಡೋಕ್ಕೆ ಹೋಗ್ತಾ ಇದೆ. ನಾವು ಮಟ್ಟ ಹಾಕ್ತೀವಿ ಲಿಂಗಾಯತರು. ಈ ಸರಿ ಬಿ ಜೆ ಪಿ ಮಕಡೆ ಮಲಗ್ತಾ ಇತ್ತು. ಇಲ್ಲಿ ಕುತಂತ್ರಿಗಳಿಂದ ಕುತಂತ್ರ ಮಾಡಿ, ಯಾವ ಟೈಮಲ್ಲಿ ಸಮಯ ಸಾಧಕ ಕೆಲಸ, ಕುತಂತ್ರ ಕೆಲಸ ಮಾಡಬೇಕು ಅಂತ ಪ್ಲಾನ್ ಮಾಡಿ ಇವತ್ತು ಎಂ ಪಿಯಲ್ಲಿ ಬಿ ಜೆ ಪಿ ಅತಿ ಹೆಚ್ಚು ಸ್ಥಾನ ಗೆದ್ದಿದೆ ಕರ್ನಾಟಕದಾಗ. ಇಲ್ಲ ಅಂದರೆ 9-8 ಮೇಲೆ ಹೋಗ್ತಿದ್ದಿಲ್ಲ ಬಿ ಜೆ ಪಿ. ಕುತಂತ್ರಿಗಳು ಎಲ್ಲ ಕೈವಾಡ. ಹಾಗಾಗಿ ಸಿದ್ದರಾಮಯ್ಯನವರು ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಆಮೇಲೆ ಮೊನ್ನೆ ನಾನು ಮತ್ತು ಡಿ ಕೆ ಶಿವಕುಮಾರ್ ಅವರು ಪಕ್ಷನಿಷ್ಠೆ, ಅವರು ಮತ್ತು ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಎಲ್ಲರೂ ತಂದಾಕಿ ತಮಾಷೆ ನೋಡೋ ಕೆಲಸ ಮಾಡಿದರು. ಆದರೆ ಅವರಿಬ್ಬರು ಬಿಟ್ಕೊಡ್ತಾ ಇಲ್ಲ ಒಬ್ರಿಗೊಬ್ಬರು. ಪಕ್ಷನಿಷ್ಠೆ, ಸೋನಿಯಾ ಗಾಂಧಿ ನಿಷ್ಠೆ ನನಗೆ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಹೋಗಲಿ. ಈ ಮೋದಿ ಗೌರ್ಮೆಂಟು ಎಷ್ಟು ದಿನ ಮುಂದೆ ಆಗೋದನ್ನು ಇವಾಗಲೇ ಹೇಳ್ತಾ ಇದ್ದೀನಿ, ಜಾಸ್ತಿ ದಿನ ಇರಲ್ಲ ಅಂತ ನಾನು ಹೇಳ್ತಾ ಇದ್ದೀನಲ್ಲ. ನಂದು ಚಾನಲ್ ಟಿ ಸ್ವಾಮಿ ಯೂಟ್ಯೂಬ್ ಚಾನಲ್ ಸ್ವಲ್ಪ ಫಾಸ್ಟಾಗಿ ಹೋಗಿ ನೋಡುತ್ತೆ. ರಾಜ್ಯ ಚೇಂಜ್ ಮಾಡಬೇಕು, ದೇಶ ಚೇಂಜ್ ಮಾಡಬೇಕು, ಸ್ವಲ್ಪ ಮುಂದೆ ಹೋಗ್ಬೇಕು, ಒಂದು 10 ವರ್ಷ ಮುಂದೆ ಹೋಗ್ಬೇಕು. ನಾವು ಇಲ್ಲಿ ಇರಬಾರ್ದು. 2024 ಈಗ 2034 ಆ ಮೆಂಟಾಲಿಟಿ ನಂದು. ನಾನು ಉಪೇಂದ್ರ ಥರನೇ, ನಮ್ಮದು ಅವರು ಅಂದರೆ ಉಪೇಂದ್ರ ನಾನು ಹೋಲಿಸ್ಕೊಳ್ತಾ ಇಲ್ಲ, ನಮ್ಮದೇ ಬೇರೆ ಇರ್ತಕ್ಕಂಥ ಮೈಂಡು. ಫಾಸ್ಟ್ ಆಗಬೇಕು, ಪೊಲಿಟಿಕಲ್ ಫಾಸ್ಟ್ ಆಗಬೇಕು. ಒಂಥರ ಯಾವ 3 ಕುಟುಂಬ, 3 ಡಿಸ್ಟಿಕ್ಕು, ಅದೇ ದರಿದ್ರ ಮಕ್ಕಳು, ಅದೇ ಅಳಿಸೋಗಿರೋ ಮಕ್ಕಳು ನೋಡಿ ಕೂತ್ಕೋಬೇಕು ದಿನ ಬೆಳಗ್ಗೆ ಇದ್ದರೆ. ಅದೇ ಸತ್ಯಣ್ಣಗಳು ಬಂದು ಮೀಡಿಯಾ ಮುಂದೆ ಕೂತ್ಕೊಂತಾರೆ, ಅವ್ರನ್ನೆಲ್ಲ ನೋಡಿ ಕೂತ್ಕೋಬೇಕು.
ಕರ್ನಾಟಕದಲ್ಲಿ ಇರ್ತಕ್ಕಂಥ ಒಳ್ಳೊಳ್ಳೆ ಟ್ಯಾಲೆಂಟ್ಸ್ಗಳು ಮುಂದೆ ಬರ್ತಾ ಇಲ್ಲ. ಈ ಬೇಹಗೂಪ್ ನನ್ನ ಮಕ್ಕಳು ಕುಟುಂಬ ರಾಜಕಾರಣಿಗಳು ಮಕ ನೋಡ್ಕೊಂಡು ಬೆಳಿಗ್ಗೆ ಸತ್ತಿರೋ ಹೆಣ್ಣು ಮಕ ನೋಡ್ಕೊಂಡು ಮೀಡಿಯಾದಲ್ಲಿ ಕುತ್ಕೋಬೇಕು ಅಂಥ ಪರಿಸ್ಥಿತಿ ಕನ್ನಡಿಗರಿಗಿದ್ದಾರೆ. ಎಂತೆಂಥ ಟ್ಯಾಲೆಂಟ್ಗಳು, ಎಂತೆಂಥ ಪ್ರತಿಭಾವಂತ ರಾಜಕಾರಣಿಗಳು ಹುಟ್ಟಾಕುವಂಥ ಪ್ರತಿಭೆಗಳಿದ್ದಾವೆ ಈ ಸ್ಟೇಟಲ್ಲಿ. ಬೆಳೆಯಕ್ಕೆ ಬಿಡ್ತೇ ಇಲ್ಲ, ಅಲ್ಲೆಲ್ಲೆಲ್ಲೆಲ್ಲಿ ತುಳಿತಾ ಇದ್ದಾರೆ. ಒಬ್ಬನಿಗೆ MLA ಆದವನಿಗೆ MP ಆದವನಿಗೆ ಭಾಷಣ ಮಾಡೋಕ್ಕೆ ಬರಲ್ಲ, ಮಾತಾಡೋಕ್ಕೆ ಬರಲ್ಲ ಅಂತವನಿಗೆ MP CM ಅಲ್ಲ, MP MLA ಅಂತಾನು. ಒಬ್ಬನಿಗೆ ಆರ್ಥಿಕ ಅರಿವಿರಲ್ಲ, ಒಬ್ಬನಿಗೆ ಸಾಮಾಜಿಕ ಅರಿವಿರಲ್ಲ, ಒಬ್ಬನಿಗೆ ಧಾರ್ಮಿಕ ಅರಿವಿರಲ್ಲ, ಅವನು MLA MP. ಅಂದರೆ ಇಲ್ಲಿ ಇವತ್ತು MLA MP ಆಗೋರೆಲ್ಲ ಯಾರಪ್ಪ ಅಂತಂದರೆ ಹಣವಂತರು. ಈ ರಾಜಕೀಯ ಪಕ್ಷಗಳು ಹಣವಂತರಿಗೆ, ದುಡ್ಡಿರೋನಿಗೆ ಹುಡುಕಿ ಟಿಕೆಟ್ ಕೊಡ್ತಾರೆ, ಕಳ್ಳನ ಮಕ್ಕಳು. ಆಯಿತಾ? ವಿಚಾರವಂತರಿಗೆ, ವಿದ್ಯಾವಂತರಿಗೆ, ಬುದ್ಧಿವಂತರಿಗೆ ಟಿಕೆಟ್ ಕೊಡೋದಿಲ್ಲ. ಈಗ ನನ್ನ ಹತ್ರ ವಿಚಾರ ಇದೆ ಅಂತ ಗೊತ್ತಿದ್ರೂ ಸಪೋರ್ಟ್ ಯಾರೂ ಮಾಡಲ್ಲ. ಅದು ನನ್ನ ಹತ್ರ ದುಡ್ಡಿದ್ದಿದ್ರೆ, ನಾನೊಂದು 500 ಕೋಟಿ ಒಡೆಯೋ 1000 ಕೋಟಿ ಒಡೆಯ ಆಗಿದ್ದರೆ ಈ ರಾಷ್ಟ್ರೀಯ ಈ ರಾಜಕೀಯ ಪಕ್ಷಗಳು ನನ್ನ ಮನೆ ಮುಂದಕ್ಕೆ ಬರ್ತಿದ್ವು. ನಾನೇನಾದ್ರೂ ಹಣದಲ್ಲಿ ಪ್ರಬಲವಂತಾಗಿದ್ದಿದ್ರೆ ರಾಜಕೀಯ ಪಕ್ಷಗಳು ನನ್ನ ಮುಂದಕ್ಕೆ ಬರ್ತಿದ್ವು. ಬನ್ನಿ MLA ಟಿಕೆಟ್ ಕೊಡ್ತೀವಿ, ಬನ್ನಿ MP ಟಿಕೆಟ್ ಕೊಡ್ತೀವಿ, ಬನ್ನಿ ZB ಟಿಕೆಟ್ ಕೊಡ್ತೀವಿ ಅಂತ ನಮ್ಮ ಮನೆ ಬಾಗಿಲಿಗೆ ಬರ್ತಿತ್ತು. ನಾವು ಬಡವರಾಗಿರೋದ್ರಿಂದ ಯಾರು ನಮ್ಮನ್ನು ಕೇಳಿ ಬರಲ್ಲ. ಆದರೆ ಬಡವರಾಗಿರ್ಬೋದು, ವಿಚಾರತೆ ಇದೆ, ವಿಚಾರವಂತರಾಗಿದ್ದೇವೆ, ಒಂದು ತಿಳುವಳಿಕೆ ಬುದ್ಧಿ ಇದೆ, ಸರ್ಕಾರದ ಫಂಡನ್ನು ಯಾವ ಥರ ಡಿಸ್ಟ್ರಿಬ್ಯೂಷನ್ ಮಾಡ್ಬೋದು ಅನ್ನೋ ಒಂದು ಟ್ಯಾಲೆಂಟ್ ನಮ್ಮ ಹತ್ರ ಇದೆ. ಯಾವನ ಕೈಗೂ ₹1 ಸಿಗಬಾರ್ದು, ಅದು ಸೀದಾ ನೇರವಾಗಿ ಜನಗಳಿಗೆ, ಫಲಾನುಭವಿಗಳಿಗೆ ಸಿಗಬೇಕು. ಆ ಥರ ಒಂದು ಡಿಸ್ಟ್ರಿಬ್ಯೂಟರ್ ಮೆಂಟಾಲಿಟಿ ನಮ್ಮ ಹತ್ರ ಇದೆ. ಆದರೆ ನಮ್ಮನ್ನು ಯಾರು ಕೇರೆ ಮಾಡಲ್ಲ. ನಮ್ಮನ್ನು ಅಂದರೆ ಈ ರಾಜ್ಯದಲ್ಲಿರ್ತಕ್ಕಂಥ ಭಾಳಷ್ಟು ವಿದ್ಯಾವಂತರ, ವಿಚಾರವಂತರ, ಬುದ್ಧಿವಂತರನ್ನಾಗೆ ಮುಂದೆ ತರ್ತಾ ಇಲ್ಲ ಈ 3rd ಕ್ಲಾಸ್ ಕುಟುಂಬ ರಾಜಕಾರಣಿಗಳು. ಯಾರು ಬೆಳೆಯಕ್ಕೆ ಬಿಡ್ತಾ ಇಲ್ಲ. ಹೊರ್ತರು ಸಂತೋಷ್ ಬೆಳೆದ್ರು, ಅವನು ಏನೋ ಮಾಡಿ ತುಳಿಯೋಕ್ಕೆ ಟ್ರೈ ಮಾಡಿದ್ರು. ಅವನು ಎಲ್ಲಿ ಬೆಳೆದು ಬಿಡ್ತಾನೋ, ಅವನು ಎಲ್ಲಿ ದೊಡ್ಡ ವ್ಯಕ್ತಿಯಾಗಿ ಬೆಳೆದು ಬಿಡ್ತಾನೋ ಅಂತ ಹೊರ್ತರು ಸಂತೋಷನೂ ಬಿಡಲಿಲ್ಲ. FIR ಹಾಕ್ಸಿದ್ರು ಹುಲಿ ಉಗುರಿ ಕೇಸ್ದಲ್ಲಿ. ಈ ಒಂದು 3rd ಕ್ಲಾಸ್ ಕೆಲಸಗಳು ಇವತ್ತು ದರ್ಶನ್ ಬೆಳೆಯೋದು ಯಾರಿಗೂ ಸಹಿಸ್ಕೊಳ್ತಾ ಇಲ್ಲ. ದರ್ಶನನ್ನು ಏನಾದರೂ ಮಾಡಿ ಕೆಡಬೇಕಂತ ಮಾಡಿದ್ದಾರೆ ಇಲ್ಲಿ. ದರ್ಶನ್ ಈ ಒಂದು ಎಪಿಸೋಡ್ ಏನಿದೆಯಲ್ಲ, ಈ ಎಪಿಸೋಡಲ್ಲಿ ದರ್ಶನನ್ನೇ ತಗಲಾಕಕ್ಕೆ ಅವರು ಗ್ಯಾಂಗ್ನವರೇ ಮಾಡಿರೋ ಸ್ಕೆಚ್ ಇದು. ದರ್ಶನ್ ಒಬ್ಬ ಹೀರೋ ಆಗಿದ್ದಾನೆ, ಅಷ್ಟು ಬುದ್ಧಿ ಬೇಡವಾ? ನೀನು ನಿನ್ನ ಸಿನಿಮಾದಲ್ಲಿ ನಡೀತಕ್ಕಂಥ ಒಂದು ಕಥೆಯಲ್ಲಿ ಬರ್ತಕ್ಕಂಥ ಕ್ರಿಮಿನಲ್ಸ್ಗಳನ್ನ ಎಪಿಸೋಡ್ಗಳು ಪಕ್ಕದಾಗಿದ್ದವ್ರು ಯಾವ ಥರ ಉಲ್ಟಾ ಆಗ್ತಾರೆ ಅನ್ನೋದನ್ನು ನಿನ್ನ ಸಿನಿಮಾಗಳು ಹೀರೋಗಿ ನಿನಗೆ ಅಷ್ಟು ಬುದ್ಧಿ ಇಲ್ವ? ಅಂದರೆ ನಿನ್ನನ್ನು ಇವಾಗ ವಿರೋಧಿಗಳು ಗುಂಪೆ ನಿನ್ನ ಟೀಮಲ್ಲಿ ನೀನೇನೋ ಇವತ್ತೇನೋ ನೀನು ಗ್ಯಾಂಗ್ಸ್ಟಾರ್ ಜೈಲಿಗೆ ಹೋಗಿದೆಯಲ್ಲ, ಆ ಗ್ಯಾಂಗಲ್ಲಿ ನಿನ್ನ ವಿರೋಧಿಗಳು ಗುಂಪೆ ಇರ್ಬೋದು, ಹೇಳೋಕ್ಕಾಗಲ್ಲ. ದರ್ಶನ್ಗೆ ಅಷ್ಟು ತಲೆ ಬೇಡವಾ? ಹೇಳಿದ ವಿಷಯ, ಇವತ್ತು ದರ್ಶನ್ ತುಳಿಬೇಕು. ದರ್ಶನ್ ಅದಕ್ಕೆ ತಕ್ಕಂತೆ ಅವ್ರ ನಡವಳಿಕೆನೂ ತಿದ್ಕೊಂತ ಇಲ್ಲ. ಅದು ಅವ್ರಿಗೆ ಬಿಟ್ಟಿರೋ ವಿಚಾರ. ನಮ್ಮ ಚಾನಲ್ ಏನಿದೆಯಲ್ಲ, ಮುಂದೆ ಆಗೋದನ್ನು ಒಂದು ಸ್ವಲ್ಪ ಫಾಸ್ಟ್ ಹೋಗಬೇಕು. ಈ ಸ್ಟೇಟ್ ಹಿಂಗೆ ಇರಬಾರ್ದು. ಆಮೇಲೆ ಇವತ್ತು ಗ್ರಾಮ ಪಂಚಾಯತಿ ಮೆಂಬರ್ಗಳು, ಅವರಿಗೆ ಕಾರ್ ಇರಲ್ಲ, ಅವರಿಗೆ ಸ್ಯಾಲ್ರಿ ಇರಲ್ಲ, ಜಾಬ್ ಇರಲ್ಲ, ಏನಿರಲ್ಲ. ಇವತ್ತು ಊರುಗಳಲ್ಲಿ ವೈಟ್ ಆ್ಯಂಡ್ ವೈಟ್ ಬಟ್ಟೆ ಹಾಕ್ಕೊಂಡು ಕಾರ್ಗಳಾಗ ಅಡ್ಡಾಡ್ತಾರೆ, ಮನೆ ಕಟ್ಸ್ಕೊಂಡಿದ್ದಾರೆ. ಎಲ್ಲಿಂದ ಬಂತು ಇವರಿಗೆ? ಸ್ಯಾಲ್ರಿ ಇಲ್ಲ, ಜಾಬ್ ಇಲ್ಲ, ಸ್ಯಾಲ್ರಿ ಇಲ್ಲ. ಇದು ಅನಾಗರಿಕ ಸಮಾಜ ನೋಡ್ತಾ ಕುಂತ್ಕೊಳ್ತಾ ಇದ್ದೀವಿ. ಕೊಳಪಟ್ಟಿ ಹಿಡಿಯೋಕ್ಕೆ ರಾಜಕಾರಣಿಗಳು ಸಿಗ್ತಾ ಇಲ್ಲ ಕೈಗೆ. ಇವ್ರನ್ನ ಆಯ್ಕೊಂಡು ತಿಂದು, ಬೆಳ್ಕೊಂಡು ತಿಂದು, ಹೊಡ್ಕೊಂಡು ತಿಂದು ಇವತ್ತು ವೈಟ್ ಆ್ಯಂಡ್ ವೈಟ್ ಹಾಕೊಂಡು ಕಾರ್ಗಳಾಗ ಅಡ್ಡಾಡ್ತಾ ಇದ್ದಾರೆ ಗ್ರಾಮ ಪಂಚಾಯತಿ ಲೀಡ್ರುಗಳು. ನಾವು ನೋಡ್ತಾ ಇದ್ದೀವಿ, ನಮ್ಮವರಾಗಿ ನೋಡ್ತಾ ಇದ್ದೀವಿ ನಾವು. ಅವ್ರಿಗೇನು ಜಾಬೇ ಇರಲ್ಲ. ಒಂದ್ಸರಿ ಅಧ್ಯಕ್ಷ ಆದ, ಒಂದ್ಸರಿ ಗ್ರಾಮ ಪಂಚಾಯತಿ ಮೆಂಬರ್ ಆದ ಅಂದರೆ ಆಗಲೇ ಕಾರಾಗ ಅಡ್ಡಾಡ್ತಾರೆ. ಇವರಿಗೆ ರೆಡ್ ಹ್ಯಾಂಡಾಗಿ ಗ್ರಾಮ ಪಂಚಾಯತಿ ಮೆಂಬರ್ಗಳಿಗೆ ರೆಡ್ ಹ್ಯಾಂಡಾಗೆ ತನಿಖೆಗೆ ಆದೇಶ ಮಾಡಬೇಕು. ಎಲ್ಲಿಂದ ಬಂದು ನಿನ್ಗೆ ಏನು ಸಂಪಾದನೆ ಮಾಡಿದ್ವಿ? ನೀನು ಎಷ್ಟು ವರ್ಷ ಗ್ರಾಮ ಪಂಚಾಯತಿ ಅಧಿಕಾರಿ ಆಗಿದ್ದೆ? ನಿನ್ಗೆ ಎಷ್ಟು ಸ್ಯಾಲ್ರಿ? ನಿನ್ಗೆ ಎಷ್ಟಿದು? ನೀನು ಹೆಂಗೆ ಈ ಲೆವೆಲಿಗೆ ಬಂದೆ? ಅಷ್ಟು ತನಿಖೆ ಆಗಬೇಕು. ಹೆಂಗೆ ಮನೆ ಕಟ್ಟಿದ್ಯಾ? ದೊಡ್ಡ ಮನೆ ಕಟ್ಟಿದ್ಯಾ? ಕಾರ್ ತೊಗೊಂಡಿದ್ಯಾ? ಅಕೌಂಟಲ್ಲಿ ಬ್ಯಾಲೆನ್ಸ್ ಇಟ್ಕೊಂಡಿದ್ಯಾ? ಒಂದು ಸಾಮ್ರಾಜ್ಯ ಕಟ್ಟಿದ್ಯಾ? ಹೆಂಗೆ ತನಿಖೆ ಆಗಬೇಕು. ಅಂತ ತನಿಖೆ ಆಗುವಂಥ ಯೋಗ್ಯ ಮುಖ್ಯಮಂತ್ರಿಗಳು ನಮ್ಮಂಥವ್ರು, ಉಪೇಂದ್ರನಂತವ್ರು ಬಂದರೆ ಮಾತ್ರ ಸಾಧ್ಯ. ಇಲ್ಲಾಂದರೆ ಇಂಥ ಬೇವಕೂಫ್ ನನ್ನ ಮಕ್ಕಳಿಂದ ಈ ರಾಜ್ಯದಲ್ಲಿ ಒಳ್ಳೆತನ ಬರೋಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಅವರ ಕುಟುಂಬ ರಾಜಕಾರಣಿಗಳು ಅವ್ರು ಆಡಿದ್ದೇ ಆಟ. ಯಾರನ್ನ ಸೋಲಿಸ್ಬೇಕು ಇವತ್ತು? ಹೊರತು ಸಂತೋಷ್ ತುಳಿಬೇಕು, ದರ್ಶನ್ ತುಳಿಬೇಕು, ಉಪೇಂದ್ರನ್ ತುಳಿಬೇಕು. ಈ ಸ್ಟೇಟಲ್ಲಿ ಯಾರ್ಯಾರು ಬೆಳೀತಿದ್ದಾರೆ ಎಲ್ಲರೂ ತುಳ್ಕೊಂಬರ್ಬೇಕು. ಇತ್ಲಾಗೆ ಯತ್ನಾಳ್ ತುಳಿಬೇಕು. ಇವತ್ತು ಯತ್ನಾಳ್ ತುಳಿಬೇಕು. ಯತ್ನಾಳ್ ಬೆಳೆಯಂಗಿಲ್ಲ.
ಈ ನಾರ್ತ್ ಕರ್ನಾಟಕದಲ್ಲಿ ಬೆಳೆಯೋಂಗಿಲ್ಲ, ಮಂಗಳೂರಲ್ಲಿ ಬೆಳೆಯೋಂಗಿಲ್ಲ, ಯಾರು ಬೆಳೆಯೋಂಗಿಲ್ಲ. ಇವರು ಮಾತ್ರ 3 ಕುಟುಂಬದವರು 3 ಡಿಸ್ಟ್ರಿಕ್ಟ್ನಾಗ ಬೆಳಿಬೇಕು. ಇಂಥ ಪರಿಸ್ಥಿತಿ ಕರ್ನಾಟಕದಾಗಿದೆ. ಇಂಥವ್ರಿಗೆಲ್ಲ ತಡೆ ತಟ್ಟಬೇಕು, ಸಡ್ಡು ಹೊಡಿಬೇಕು. ಅಂದರೆ ನಮ್ಮಂಥವ್ರಿಗೆ ನೀವು ಸಪೋರ್ಟ್ ಮಾಡಬೇಕು, ಸಪೋರ್ಟಾಗಿ ನಿಂತ್ಕೋಬೇಕು. ನಾವೆಂದ್ರೆ ಇವತ್ತು ನಾವು ನಮ್ಗೆ ಎಜುಕೇಷನ್ ತೆಗೆದುಕೊಂಡಿದ್ವಿ. ನಾವೇನು ಅದೇ ಹೋಗಿ ಕಾಂಗ್ರೆಸ್ಸಿಗೆ ಓಟ್ ಹಾಕ್ತೀವಿ, ಅದೇ ಬಿ ಜೆ ಪಿ ಓಟ್ ಹಾಕ್ತೀವಿ. ನಾನು ಇಷ್ಟೆಲ್ಲ ಮಾತಾಡೋದು ನಾನು ಹೋಗಿ ಕಾಂಗ್ರೆಸ್ಸಿಗೆ ಬಿ ಜೆ ಪಿ ಓಟ್ ಹಾಕ್ತೀನಿ, ಇಲ್ಲ ಕಾಂಗ್ರೆಸ್ಗೆ ಓಟ್ ಹಾಕ್ತೀನಿ ಅಷ್ಟೇ. ನಾನು ಇಷ್ಟೆಲ್ಲ ಮಾತಾಡ್ತೀನಿ, ಬಟ್ ನಾನು ಪರಿವರ್ತನೆ ಮಾಡ್ತಾ ಇಲ್ಲ. ಪರಿವರ್ತನೆ ಮಾಡಬೇಕಪ್ಪ ಅಂತಂದರೆ, ಬದಲಾವಣೆ ತರಬೇಕಪ್ಪ ಅಂತಂದರೆ ಉಪೇಂದ್ರ ಪಕ್ಷಕ್ಕೆ ಓಟ್ ಹಾಕಬೇಕಾಗುತ್ತೆ, ಕೇಜ್ರಿವಾಲ್ ಪಕ್ಷಕ್ಕೆ ಓಟ್ ಹಾಕಬೇಕಾಗುತ್ತೆ. ನಾನು ಆಗ್ತಿಲ್ಲ, ಆಗ್ತೀವಿ, ಸ್ವಲ್ಪ ಟೈಮ್ ತಗೊಳುತ್ತೆ. ಇಲ್ಲಿ ಜನಾರ್ದನ ರೆಡ್ಡಿ ತುಳಿಬೇಕು, ಜನಾರ್ದನ ರೆಡ್ಡಿ ಬೆಳೆಯೋಂಗಿಲ್ಲ. ಈ ಥರ ಈ ರಾಜ್ಯದಲ್ಲಿ 3 ಕುಟುಂಬಗಳು 3 ಡಿಸ್ಟಿಕ್ನವರು ಹಿಡ್ಕೊಂಡ್ಬಿಟ್ಟವ್ರು ಈ ರಾಜ್ಯದಲ್ಲಿ. ಇಂಥ ಸಮಯದಲ್ಲಿ ನಾವು ಬರೇ ಸಿದ್ದರಾಮಯ್ಯನ ಜೈ 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 ಅಂತ ಹೊಳಿಗೆ ಕೂತ್ಕೊಳ್ಳೋಕ್ಕಿಂತ ಸಿದ್ದರಾಮಯ್ಯವ್ರು ನೆಕ್ಸ್ಟ್ ಲೆವೆಲ್ ಆಗಬೇಕು. ಅವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗಬೇಕು, ಅಲ್ಲಿ ಸೆಂಟ್ರಲ್ ದೊಡ್ಡ ಮಿನಿಸ್ಟರ್ ಆಗಬೇಕು. ಮುಂದೆ ಆಗೋದನ್ನು ಇವಾಗಲೇ ಯೋಚನೆ ಮಾಡಿ ಮಾತಾಡ್ತಾ ಇದ್ದೀನಿ ನಾನು. ಅಲ್ಲಿ ಅವಕಾಶ ಸಿಕ್ಕರೆ ಪ್ರಧಾನಮಂತ್ರಿ ಆಗಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಅವ್ರಿಗೆ ನಾವು ವಿರೋಧ ಮಾಡ್ತಾ ಇಲ್ಲ. ಯಾಕೆ ಈಗ 10 ವರ್ಷ ಒಬ್ಬ ವ್ಯಕ್ತಿ ಈ ರಾಜ್ಯನ ಆಳ್ಬಿಟ್ರೆ ಇನ್ನಿದ್ದರೆ ಎಲ್ಲಿಗೆ ಹೋಗಬೇಕು? ಇವನು ಮೋದಿ ದೊಡ್ಡ ದೇಶ ತುಂಬ ಹೇಳ್ಕೊಂಡು, ಪ್ರಪಂಚ ತುಂಬ ಹೇಳ್ಕೊಂಡು ಅಡ್ಡಾಡ್ತವನೆ. ನಂದು ಹಂಗೆ ನಡೆಯುತ್ತೆ, ನಿಂದು ಹಿಂಗೆ ನಡೆಯುತ್ತೆ, ತಕ್ಕ ಬೆಲೆ ನಡೆಯುತ್ತೆ. ಈ ಸರಿ 2024 MP ಎಲೆಕ್ಷನ್ ನಿನ್ನ ಅಮಾಯಕತೆ, ಅಸಹಾಯಕತೆ ನಾವು ಕರ್ನಾಟಕ ಜನತೆಗೆ ಗೊತ್ತಾಗ್ಬಿಡ್ತು. ಉತ್ತರ ಪ್ರದೇಶದಲ್ಲಿ ಆ ರಾಮ ಮಂದಿರ ನಿರ್ಮಾಣ ಮಾಡಿದರೆ 80 ಸೀಟ್ ಗೆಲ್ಬೋದಂತ ಹೋಗಿ ಉತ್ತರ ಪ್ರದೇಶದಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಿ ಅಲ್ಲಿ ಸೋಲ್ಕೊಂಡ್ರು. ಆ ಉತ್ತರ ಪ್ರದೇಶ ಜನನೇ ರಾಮ ಮಂದಿರ ಅಯೋಧ್ಯೆ ಸುತ್ತಮುತ್ತಲಿರೋರೇ ಬಿ ಜೆ ಪಿ ಸೋಲಿಸಿದ್ದಾರೆ. ಅಂದರೆ ಇಲ್ಲಿ ನಾಟಕ, ಇಲ್ಲಿ ಡೂಪ್ಲಿಕೇಟು, ಮೋದಿ ಡೂಪ್ಲಿಕೇಟ್ ಅಂತ ಗೊತ್ತಾಗೋಗ್ಬಿಟ್ಟಿದೆ. ಇಲ್ಲಾಂದರೆ ಎಲೆಕ್ಷನ್ ಬಂದಿಟ್ಟು ಯಾವುದೋ ಒಂದು ನಾಟಕ ಆಡೋದು. ಹೋದ ಸರಿ ಎಲೆಕ್ಷನ್ ಬಂತು, ಸರ್ಜಿಕಲ್ ಸ್ಟ್ರೈಕ್ ಅಂತ ಮಾಡಿಬಿಟ್ಟು ಜನರ ಮನಸ್ಸು ಗೆದ್ದು ಅಧಿಕಾರಕ್ಕೆ ಬಂದರು. ಇಲ್ಲಾಂದರೆ ಹೋದ ಸರಿ ಬಿ ಜೆ ಪಿ ಬರ್ತಿದ್ದಿಲ್ಲ. ಈ ಸರಿ ರಾಮ ಮಂದಿರನ ನಾಟಕ ಮಂದಿರ ಕಟ್ಟಿ ಅಧಿಕಾರಕ್ಕೆ ಬರೋಕ್ಕೆ ನೋಡಿದ್ರು, ಆದರೆ ಜನ ಸೋಲಿಸ್ಬಿಟ್ರು. ರಾಮ ಮಂದಿರ ಒಂದು ವಿಷಯ ಇಟ್ಕೊಂಡಿದ್ದಕ್ಕೆ ಅದು 242 ಬಂದಿದ್ದು, ಇಲ್ಲಾಂದ್ರೆ 150 ದಾಟ್ತಿದ್ದಿಲ್ಲ ಬಿ ಜೆ ಪಿ. ಈ ದೇಶದಲ್ಲಿ ಎಲ್ಲರಿಗೂ ಗೊತ್ತಾಗಿದೆ ಮೋದಿ ವೇಷಧಾರೆ ಅಂತ. ಈ ಥರ ಸಂದರ್ಭದಲ್ಲಿ ನಾವೆಲ್ಲ ನಂಬಿದ್ವಿ, ನಂಬಿಕೆ ದ್ರೋಹ, ವಚನ ಭ್ರಷ್ಟ ಕೆಲಸನ ಈ ದೇಶದ ಮೋದಿ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸು ಗ್ಯಾರಂಟಿಗಳು ಸಕ್ಸಸ್ಫುಲ್ ಆಗಿದ್ದಾವೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಮಾಡಲಿ. ಇಂಥ ಸನ್ನಿವೇಶದಲ್ಲಿ ಡಿ ಕೆ ಶಿವಕುಮಾರ್ ಒಂದು ಕನಸು ಈಡೇರಲಿ, ಅವರೂ ಮುಖ್ಯಮಂತ್ರಿ ಆಗಲಿ. ಇಲ್ಲಿ ಕಿತ್ತಾಡ್ಕೊಂಡು ಇರಬಾರ್ದು. ಡಿಸ್ಟ್ರಿಬ್ಯೂಷನ್ ಇವರು ಒಳ್ಳೆ ಲೀಡ್ರು, ಅವರು ಒಳ್ಳೆ ಲೀಡ್ರು, ಡಿ ಕೆ ಶಿವಕುಮಾರ್ ಒಳ್ಳೆ ಲೀಡ್ರು, ಸಿದ್ದರಾಮಯ್ಯನವರು ಒಳ್ಳೆ ಲೀಡ್ರು. ಅವರು ಸೆಂಟ್ರಲ್ಗೆ ಹೋಗಲಿ ಅಂತ ನಾವು ಈ ದಕ್ಷಿಣ ಭಾರತದ ಕುರುಬ ಸಮುದಾಯದ ದೊಡ್ಡ ಲೀಡ್ರ್ ಆಗಲಿ ಅನ್ನೋದು ನಮ್ಮ ಒಂದು ವಾದ. ಇಷ್ಟು ಹೇಳ್ತಾ ಇವತ್ತು ಏನಾಗಿದ್ದಪ್ಪ ಅಂತಂದರೆ, ಕೆಲವ್ರು ಏನು ಮಾಡಿದ್ದಾರೆ ಅಂದರೆ ಇಲ್ಲೇ ಮೆಂಟಾಲಿಟಿ ಹಿಂಗೆ ಇಟ್ಕೊಂಡ್ಬಿಡ್ತಾರೆ. ಇಲ್ಲೇ ನಾನು ಈ ರಾಜ್ಯ ಆಳಬೇಕು, ನಂದೇ ನಡಿಬೇಕು, ಇಷ್ಟೇ. ನನ್ನ ಕುಟುಂಬದ ಆಸ್ತಿ ಅಂತಸ್ತು ಜಾಸ್ತಿ ಆಗಬೇಕು, ನನ್ನ ಮಕ್ಕಳು ಮೊಮ್ಮಕ್ಕಳು ಮುಖ್ಯಮಂತ್ರಿಗಳಾಗಬೇಕು, ಪ್ರಧಾನಮಂತ್ರಿಗಳಾಗಬೇಕು. ಅವನು ಈ ಸ್ಟೇಟಲ್ಲಿ ಕುಟುಂಬ ಪಕ್ಷ ಇಟ್ಕೊಂಡಿದ್ದಾನಲ್ಲ, ಅವ್ರ ಮಕ್ಕಳನ್ನ ಮುಖ್ಯಮಂತ್ರಿ ಮಾಡೋಕ್ಕೆ ನೋಡ್ತಾನೆ ಹೊರತಾಗಿ, ಅವ್ರ ಮೊಮ್ಮಕ್ಕಳನ್ನ ಮುಖ್ಯಮಂತ್ರಿ ಮಾಡೋಕ್ಕೆ ನೋಡ್ತಾನೆ ಹೊರತಾಗಿ ಅವನು ದರಿದ್ರ. ಯಾರಾದರೂ ಅವ್ರ ಪಕ್ಷದಾಗಿರೋರ್ಗೆ ಯಾರಾದ್ರೂ ಮುಖ್ಯಮಂತ್ರಿ ಮಾಡೋಕ್ಕೆ ನೋಡ್ತಾನೆ ಅವನು? ಇಲ್ಲ. ಈ ದೇಶದ ಶನಿ ಅವನು ದರಿದ್ರ, ಅವನು ಈ ರಾಜ್ಯದ ಶನಿ ಅವನು ದರಿದ್ರ, ಅವನು ಸಹಾಯ ಮದ್ದ ನಿನ್ನಲೆ. ಆಮೇಲೆ ಈ ಒಂದು ವಿಚಾರವನ್ನು ಇಟ್ಕೊಂಡು ಈ ರಾಜಕಾರಣಿಗಳು ಇವತ್ತಿನ ಪರಿಸ್ಥಿತಿ ಅಷ್ಟೇ ಮೈಂಡ್ ಓಡಿಸ್ತಾ ಇರ್ತಾರೆ. ಇನ್ನು 10 ವರ್ಷ ಮುಂಚೆ 2034 ಒಳಗಡೆ ನನ್ನ ತಾಲೂಕು ಹಿಂಗೆ ಆಗಬೇಕು, ನನ್ನ ತಾಲೂಕಲ್ಲಿ ಯಾವ ಸಮಸ್ಯೆ ಇರಬಾರ್ದು, ನನ್ನ ತಾಲೂಕು ಪರಿವರ್ತನೆ ಆಗಬೇಕು, ಬದಲಾವಣೆ ಆಗಬೇಕು ಅಂತ MLAಗಳು MP ಗಳು ಯೋಚನೆ ಮಾಡಬೇಕು. 2034 ನಮ್ಮ ತಲೆಯಲ್ಲಿ ಓಡಬೇಕು. 2024 ಅಲ್ಲ, 2034 ನಮ್ಮ ತಲೆಯಲ್ಲಿ ಇರಬೇಕು. ನಮ್ಮ ಹತ್ರ ದುಡ್ಡಿಲ್ಲ, ವಿಚಾರ ಇದೆ, ಬುದ್ಧಿವಂತಿಕೆ ಇದೆ, ಏನು ಬೇಕಾದ್ರೂ ತಲೆ ಓಡಿಸುವ ಒಳ್ಳೆ ಬುದ್ಧಿ ಓಡಿಸುವಂಥ ತಲೆ ಇದೆ. ಕೆಲವು ಗ್ಯಾರಂಟಿಗಳು ನಿಲ್ಲಿಸ್ಬಿಟ್ಟು ರಾಜ್ಯದ ಅಭಿವೃದ್ಧಿ ಮಾಡಬೇಕು, MLAಗಳಿಗೆ ಫಂಡ್ ರಿಲೀಸ್ ಮಾಡಬೇಕು, ಅವರಿಗೂ ಸಪೋರ್ಟ್ ಶಕ್ತಿ ಕೊಡಬೇಕು. ಇವತ್ತು ಇದೇ ಒಂದು ವಿಚಾರವಾಗಿಟ್ಕೊಂಡು ಇವತ್ತು ರಾಷ್ಟ್ರ ರಾಜಕಾರಣದಲ್ಲಿ ಬದಲಾವಣೆ ಗಾಳಿ ಬೀಸ್ತಾ ಇದೆ. ಈ ಜಂಪಿಂಗ್ ಸ್ಟಾರು ನಿತೀಶ್ ಕುಮಾರ್ ಯಾವಾಗ ಜಂಪ್ ಆಗ್ತಾನೋ ಗೊತ್ತಿಲ್ಲ. ಮೋದಿ ಸರ್ಕಾರ ಡಮಾರ್ ಆಗೋದು ಪಕ್ಕ. ಇಂಥ ಟೈಮ್ನಲ್ಲಿ ಕಾಂಗ್ರೆಸ್ ಬರೋದು ಪಕ್ಕ. ಕಾಂಗ್ರೆಸ್
ಅಳಿಸೋಗಿರೋ ಮಕ್ಕಳು ತಂಗಳನ್ನ ಮಕ್ಕಳು ನೋಡ್ಕೊಂಡು ಎಷ್ಟು ದಿನ ಅಂತ ನಾವು ಕುತ್ಕೊಂಡಿರಲಿ. ಸ್ವಲ್ಪ ಚೇಂಜ್ ಆಗಬೇಕು ಕಂಟ್ರಿ. ಆವಾಗ ಒಳಗಾಗಿ ಸಿದ್ದರಾಮಯ್ಯನವರು ಸ್ವಂತ ನಿರ್ಧಾರ ತೆಗೆದುಕೊಂಡು ಸಂತೋಷದಿಂದ ಮನಸ್ಪೂರ್ವಕವಾಗಿ ನಿರ್ಧಾರ ತೆಗೆದುಕೊಂಡು ಸೆಂಟ್ರಲ್ ರಾಜಕಾರಣಕ್ಕೆ ಹೋಗಿ ಅಂತ ಟಿ ಸ್ವಾಮಿ ಯೂಟ್ಯೂಬ್ ಚಾನಲ್ ಒತ್ತಾಯ ಮಾಡಿಕೊಂಡು ಬೇಡ್ಕೊಳ್ತಾ ಇದೆ. ಯಾಕೆಂದರೆ ಸಿದ್ದರಾಮಯ್ಯನವರು ಅಂತ ಒಬ್ಬ ಮಹಾನ್ ನಾಯಕ ಈ ದೇಶದ ಸೇವೆ ಮಾಡಬೇಕು. ಬಡವರಂದ್ರೇನು, ಬಡತನ ಅಂದ್ರೇನು, ಬಡವರ ಕಷ್ಟ ಅಂದ್ರೇನು ಅಂತ ಸಿದ್ದರಾಮಯ್ಯನವ್ರಿಗೆ ಗೊತ್ತಿದೆ. ಮೂಲ ಅಲ್ಲಿಂದ ಬಂದಿದ್ದಾರೆ ಸಿದ್ದರಾಮಯ್ಯನವರು. ಮೊನ್ನೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅಂತ ಮಾತಾಡಿದಾಗ ನಾನು ಸಿದ್ದರಾಮಯ್ಯನವ್ರು ಯಾವತ್ತಿಗೂ ನಾನು ಅವ್ರು ಏನು ಮಾಡಿಲ್ಲ ಅಂತ ಹೇಳಿಲ್ಲ. ಬಟ್ ಅವರು ಒತ್ತಡದಲ್ಲಿ ಇದ್ದಾರೆ. ಅವರಿಗೆ ಕುಟುಂಬ ರಾಜಕಾರಣಿಗಳು ಅವನ್ಯಾವನ ಹೇಳ್ತಾನಲ್ಲ, ಈ ಸ್ಟೇಟಲ್ಲಿ ಅವನ್ಯಾವನ ಅವನ ಮನೆ ಪಾಠ ಇಟ್ಕೊಂಡಿದ್ದಾನಲ್ಲ, ಅವನು ಹೇಳ್ತಾನಲ್ಲ, ಸಿದ್ದರಾಮಯ್ಯನ ಬೆಳೆಸಿದ್ದು ನಾನೇ, ಸಿದ್ದರಾಮಯ್ಯ ನಮ್ಮನೆ ಅನ್ನ ತಿಂದು ಬೆಳೆದಿರೋನು ಅಂತ ಅವನು ತಿಂಗಳಿಗೊಂದ್ಸರಿ ಹೇಳ್ತಾ ಇರ್ತಾರೆ ಅವರು ಸ್ಟೇಜ್ ಮೇಲೆ, ದರಿದ್ರ ನನ್ನ ಮಕ್ಕಳು. ಹಾಗಾಗಿ ಸಿದ್ದರಾಮಯ್ಯನವರು ಸೆಂಟ್ರಲ್ ಮಿನಿಸ್ಟರ್ ಆದರೆ ಅದನ್ನು ಅವಾಗನೇ ನನ್ನ ಮಕ್ಳು ಬಿಡ್ತಾರೆ ಗೊತ್ತಿಲ್ಲ. ನಾವೇ ಬೆಳೆಸಿದ ಸಿದ್ದರಾಮಯ್ಯನ ಅದು ಬಿಡ್ತಾರೆ ಗೊತ್ತಿಲ್ಲ ಇವರು, ಅದಕ್ಕೆ ಸೆಂಟ್ರಲ್ಗೆ ಹೋಗ್ಬಿಡಿ ಅಂತ ಕೇಳ್ಕೊಳ್ತಾ ಇದ್ವಿ. ಇವತ್ತು ದಕ್ಷಿಣ ಭಾರತದಲ್ಲಿ ಕುರುಬ ಸಮುದಾಯದ ದೊಡ್ಡ ಲೀಡ್ರು ಯಾರೂ ಇಲ್ಲ. ಅಂದರೆ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಹೋಗುವಂಥ ಶಕ್ತಿ ಸಾಮರ್ಥ್ಯ ಸಿದ್ದರಾಮಯ್ಯನವ್ರಿಗಿದೆ. ತಮಿಳುನಾಡು, ಆಂಧ್ರ, ಕೇರಳ, ಮಹಾರಾಷ್ಟ್ರ ಇಲ್ಲೆಲ್ಲ ಏನು ಕುರುಬ ಸಮುದಾಯ ಇದೆಯಲ್ಲ, ಈ ಎಲ್ಲ ಕುರುಬ ಸಮುದಾಯದವ್ರನ್ನ ಒಗ್ಗೂಡಿಸ್ಕೊಂಡು ಒಂದು ಮಾಡಿಕೊಂಡು ಹೋಗುವಂಥ ಶಕ್ತಿ ಸಾಮರ್ಥ್ಯ ಸಿದ್ದರಾಮಯ್ಯನವ್ರಿಗಿದೆ. ಇವರು ಇಲ್ಲೇ ಕರ್ನಾಟಕಕ್ಕೆ ಅಷ್ಟೇ ಸೀಮಿತ ಆಗಬಾರ್ದು, ಈ ದೇಶಕ್ಕೂ ಸೀಮಿತ ಆಗಬೇಕು ಅನ್ನೋದು ನನ್ನ ಆದ ಟಿ ಸ್ವಾಮಿ ಯೂಟ್ಯೂಬ್ ಚಾನಲ್ ಹೋದ. ಸಿದ್ದರಾಮಯ್ಯನವರು ನಮ್ಮಂಥ ಬಡವ್ರ ಚಾನಲ್ಲು, ಬಡಪಾಯಿ ಚಾನಲ್ಲು, ಯೂಟ್ಯೂಬ್ ಚಾನಲ್ ನಂದು. ಅಷ್ಟು ದೊಡ್ಡ ಚಾನಲ್ ಅಲ್ಲ ನಂದು. ಆದರೆ ನಿಮ್ಮ ಕಿವಿಗೆ ಏನಾದರೂ ನನ್ನ ವೀಡಿಯೋ ಬಿದ್ದರೆ ಕೇಳಿಸ್ಕೊಳ್ಳಿ. ದಯವಿಟ್ಟು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಟ್ಬಿಟ್ಟು ನೀವು ಸೆಂಟ್ರಲ್ಗೆ ಹೋಗ್ರಿ ಅಂತ ಹೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕಾಣಿದ್ರೆ ನಮಸ್ಕಾರ.